ಸಿಲಿಕಾನ್ ಸಿಟಿಯಲ್ಲಿವೆ ಯಮ ಗುಂಡಿಗಳು, ಯಮ ಸ್ವರೂಪಿಯ ಗುಂಡಿಗಳು ಇದೀಗ ಒಂದೊಂದಾಗಿ ಕಂಡು ಬರ್ತಾ ಇದ್ದಾವೆ. ಸವಾರರ ಮೇಲೆ ಹೊಸ ನಿಯಮ ಹೇರುವುದರಲ್ಲೇ ಇದೀಗ ಬ್ಯುಸಿಯಾಗಿರತಕ್ಕಂತಹ ಸರ್ಕಾರ ಡೇಂಜರಸ್ ಹೊಂಡಗಳನ್ನ ಮುಚ್ಚೋರಾಗಾದ್ರೆ ಯಾರು? ದಿನಕ್ಕೊಂದು ರೂಲ್ಸ್ ಗಳನ್ನ ತರ್ತೀರಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿಎಂ ಆದ್ರೂ ಕೂಡ ರಸ್ತೆಗಳ ಪರಿಸ್ಥಿತಿ ಮಾತ್ರ ಬದಲಾಗ್ತಾನೆ ಇಲ್ಲ. ಬ್ರ್ಯಾಂಡ್ ಬೆಂಗಳೂರಿನ ಮಾನ ಕಳೀತಾ ಇವೆ ಈ ಹಾಳು ರಸ್ತೆ ಗುಂಡಿಗಳು. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯಗಳು. ಗುಂಡು ಬಿದ್ದಂತಹ ರಸ್ತೆಗಳ ರಿಯಾಲಿಟಿ ಚೆಕ್ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾಕ್ಕೆ ಸಿಕ್ಕಿದೆ. ಸಿಎಂ ಡಿಕೆ ಶಿವಕುಮಾರ್ ಇದೀಗ ಸಿಎಂ ಆಗ್ತಾ ಇದ್ದಂತೆ ಘೋಷಣೆ ಮಾಡಿದ್ರು. ಎಲ್ಲಿ ಬ್ರ್ಯಾಂಡ್ ಬೆಂಗಳೂರು ಎಲ್ಲಿ ಹೋಯಿತು? ನಾನೀಗ ಒಕ್ಕಲಿಪುರ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ಇಲ್ಲಿ ಸಹ ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ಸುಮಾರು ದಿನ ಆಯ್ತು ಗುಂಡಿಗಳು ಬಿದ್ದು. ಜಿಬಿ ಅಧಿಕಾರಿಗಳು ಇನ್ನೂ ಸರಿಪಡಿಸಿಲ್ಲ, ಇನ್ನೂ ಮುಚ್ಚಿಲ್ಲ, ಇಲ್ಲಿ ಬಂದು ಪರಿಶೀಲನೆ ಮಾಡಿಲ್ಲ. ತುಂಬಾ ಅಪಘಾತಗಳಾಗಿದ್ದಾವೆ. ನೋಡಿ ಯಾವ ರೀತಿ ಒಂದ್ ಕಡೆ ರಂಗೋಲಿ ತರ ಚಿತ್ರ ಗುಂಡಿ ಬಿದ್ದಿದೆ. ಸಡನ್ ಆಗಿ ಟೂ ವೀಲರ್ ಬಂದ್ರೆ ಸಡನ್ ಆಗಿ ಸ್ಕಿಡ್ ಆಗಿ ಸುಮಾರು ಜನ ಬಿದ್ದು ಹೋಗಿದ್ರೆ. ಈ ಒಂದು ಭಾಗದಲ್ಲಿ ಗುಂಡಿಗಳು ಹಾಗೆ ಇದ್ದಾವೆ. ಜಿಬಿ ಅಧಿಕಾರಿಗಳು ಇನ್ನೂ ಮುಚ್ಚಿಲ್ಲ. ಒಂದ್ ಕಡೆ ಪಕ್ಕದಲ್ಲಿ ಮಾಲ್ಗಳಿದಾವೆ, ಮೆಜೆಸ್ಟಿಕ್ ಇದೆ, ಸಾಕಷ್ಟು ಬಸ್ಗಳು ಓಡಾಡ್ತವೆ. ಅದರ ಸ್ಕೂಟಿಯವರು ಸ್ಕಿಡ್ ಆಗಿ ತುಂಬಾ ಜನ ಬಿದ್ದಿದ್ದಾರೆ. ರಂಗೋಲಿ ತರ ಈ ತರ 3-4 ಗುಂಡಿಗಳು ಬಿದ್ದಿದ್ದಾವೆ. ಬೇಗ ಜಿಬಿ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಆಗುತ್ತೆ. ಮತ್ತೊಂದು ಕಡೆ ಮಹಿಳೆಯರು ಸಾಕಷ್ಟು ಜನ ಸ್ಕೂಟಿಯಲ್ಲಿ ಓಡಾಡ್ತಾರೆ. ಮಹಿಳೆಯರು ತುಂಬಾ ಜನ ಸ್ಕಿಡ್ ಆಗಿ ಬಿದ್ದಿದ್ದಾರೆ. ಅದು ಸಡನ್ ಆಗಿ ಗೊತ್ತಾಗಲ್ಲ, ಬಸ್ಸಿಂದ ಬಂದ್ರೆ ಆ ಗುಂಡಿ ಗೊತ್ತಾಗಲ್ಲ. ಸುಮಾರು ಸಮಸ್ಯೆ ಆಗುತ್ತೆ ಅಂತ ಒಂದ್ ಕಡೆ ವಾಹನ ಸವಾರರು ಹೇಳ್ತಿದ್ದಾರೆ. ಹೀಗಾಗಿ ಈ ಒಂದು ಭಾಗದಲ್ಲಿ ಗುಂಡಿ ಮುಚ್ಚಬೇಕೆಂಬುದು ಒಂದ್ ಕಡೆ ಒತ್ತಾಯ ಸಹ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನೂ ಸರಿಪಡಿಸಿಲ್ಲ, ಇನ್ನೂ ಮುಚ್ಚಿಲ್ಲ, ಇಲ್ಲಿ ಬಂದು